ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಹಿಂದ್ಗಡೆ ಒಂದು ಅಂಗಡಿ ಇತ್ತು, ಅವ್ರದ್ದು ಹೆಸರು ಬೇಡ. ಎಷ್ಟು ಒಂದು ಚೀಪ್ ಅಂತ ಅನ್ಕೊಂಡೆ ಅಂತ ಹೇಳಿದ್ರೆ, ಒಂದೊಂದು ಅಂಗಡಿ ಅವ್ರು ಇರ್ತಾರೆ ಮಾರೆ. ಯಬಾ ಎಂತ ಗೊತ್ತುಂಟಾ, ಈ ನೋಡಿ ಇಲ್ಲಿ ರಸ್ತೆ ಇರೋದು ಇಷ್ಟೇ ಸಪೂರ ಆಯಿತಾ, ಅವ್ರದ್ದು ಅಂಗಡಿ ಇರೋದು ರಸ್ತೆ ಬದಿಯಲ್ಲಿ. ಸೊ ಎಂತಾಯ್ತು ಅಂತ ಹೇಳಿದರೆ, ನಾನೆಂತ ಮಾಡಿದೆ, ಅಲ್ಲಿ ಅವರ ಅಂಗಡಿ ಎದುರುಗಡೆ ಒಂದು ರಿಕ್ಷಾ ಇತ್ತು. ಸೊ ನಮ್ಮ ಗಾಡಿ ನಿಲ್ಲಿಸಿದರೆ ಸೈಡ್ ನಿಲ್ತಿರ್ಲಿಲ್ಲ, ಇಡೀ ಅರ್ಧ ದಾರಿಯಲ್ಲಿ ನಿಲ್ತಾ ಇತ್ತು. ಆ ಕಡೆಯಿಂದ ಈ ಕಡೆಯಿಂದ ಗಾಡಿ ಬಂದರೆ ಮತ್ತೆ ಬ್ಲಾಕ್ ಆಗಲಿಕ್ಕೆ ಇತ್ತು. ಅದಕ್ಕೋಸ್ಕರ ನಾನೆಂತ ಮಾಡಿದೆ, ಜಸ್ಟ್ ಕರೆದು ರಿಕ್ಷಾದವ್ರ ಹತ್ರ ಹೇಳಿದೆ, ನನ್ನ ಸ್ವಲ್ಪ ಎದುರುಗಡೆ ಇಡಿ ಅಂತ. ಸೊ ರಿಕ್ಷಾದವರು ಇಡ್ಲಿಕ್ಕೆ ಬಂದರು, ಪಾಪ ಅವ್ರ ಎದುರುಗಡೆ ಇಡ್ಲಿಕ್ಕೆ ಬಂದರು. ಒಳಗಿಂದ ಓನರ್ ಹೇಳ್ತಾ ಇದ್ದಾರೆ, ಅಂಗಡಿದು ಓನರ್, ಇಡಬೇಡಿ, ಸ್ವಲ್ಪ ಇರಲಿ, ಸ್ವಲ್ಪ ಹೊತ್ತು ನಿಲ್ಲಿ ಅಂತ. ಅವರಿಗೆ ಯಾರಿಗೆ ಸಹ ಕಷ್ಟ ಗೊತ್ತಾಗೋದಿಲ್ಲ. ಅವ್ರು ಅಂದ್ಕೊಂಡದು ನಾವು ಹೊಟ್ಟೆ ತುಂಬ ಊಟ ಮಾಡಿ ಆರಾಮ್ಸೆ ಲೈನ್ ಮಾಡ್ತಾ ಇದ್ದೇವೆ ಅಂತೇಳಿ. ಹಾಗೆ ಅವರು ರಿಕ್ಷಾದವ್ರು ಎಂತ ಹೇಳಿದರು, ರಿಕ್ಷಾದವರು ಸೀದಾ ಹೋದ್ರು ಆ ಕಡೆ. ಅವರೆಂತ ಮಾಡಬೇಕು, ಓನರೇ ಹೇಳಿ ಆದಮೇಲೆ ಅವರು ಸೈಡ್ ಇಡಲಿಕ್ಕೆ ಅವರು ಸಹ ತಯಾರಿರಲಿಲ್ಲ. ಸೊ ಮತ್ತೆಂತ ಮಾಡಿದೆ, ಹೌದಾ ಅಂತೇಳಿ ರಸ್ತೆಯಲ್ಲಿ ಗಾಡಿ ನಿಲ್ಲಿಸಿ ಗಾಡಿ ಖಾಲಿ ಮಾಡಿ ಕೊಟ್ಟೆ. ಒಂದು ವೇಳೆ ಬ್ಲಾಕ್ ಆಗಿದ್ದರೆ ಅವರೇ ಹೊತ್ತು ಹಾಕಬೇಕಿತ್ತು. ಅಷ್ಟು ಕೋಪ ಅಂತ ನನಗೆ. ಬಿಕಾಸ್ ನೋಡಿ, ಡ್ರೈವರ್ ಲೈನಿನವರದ್ದೆಲ್ಲ ನಾವು ನಮ್ಮ ಲೈನ್ನವರದ್ದು ಹಣೆಬರ ಆಗಿರ್ಬೋದು, ಯಾವುದು ಸರಿ ಇರೋದಿಲ್ಲ ಫಸ್ಟ್ ಆಫ್ ಆಲ್. ಯಾಕಂತ ಹೇಳಿದರೆ ಯಾವತ್ತು ನೋಡಿದ್ರು ಕಷ್ಟ ಅಂತ ಹೇಳ್ತಾರೆ. ಸೊ ಇಂಥ ಅಂಗಡಿಯವರು ಒಂದೊಂದು ಜನ ಸಿಕ್ಕಿ ನಾವು ಒಳ್ಳೆ ವ್ಯಕ್ತಿ ಅಂತ ಅಂದ್ಕೊಂಡಿದ್ದೆ, ಒಳ್ಳೆ ರೆಸ್ಪೆಕ್ಟ್ ಇತ್ತು ಅವ್ರ ಹತ್ರ. ಬಟ್ ನಾವು ಯಾರನ್ನು ಒಳ್ಳೆಯವರು ಅಂತ ಅಂದ್ಕೊಳ್ತೇವೆ, ಅವರೇ ಕೆಟ್ಟವರು. ಫಸ್ಟ್ ಆಫ್ ಆಲ್ ನೋಡಿ, ಕೆಟ್ಟವರು ಅಂತ ಯಾರನ್ನು ನಡ್ಕೊಳ್ತೇವೆ, ಅವ್ರು ಒಳ್ಳೆಯವರು. ಬನ್ನಿ, ಈಗ ಎದುರುಗಡೆ ಒಂದು ಅಂಗಡಿ ಉಂಟು ಇದೇ ದಾರಿಯಲ್ಲಿ, ಅಲ್ಲಿಗೊಂದು ಹಾಕಿ, ಮತ್ತು ಅದರ ಎದುರುಗಡೆ ಜಂಕ್ಷನಲ್ಲಿ ಒಂದು ಅಂಗಡಿ ಉಂಟು. ಅದಾದಮೇಲೆ ಊಟ. ಬನ್ನಿ ಎಲ್ಲ ತೋರಿಸ್ತೇನೆ ಮುಂದೆ. ನಮ್ಮ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ, 3:25 ಆಯಿತು, ಇನ್ನೂ ಊಟ ಆಗಲಿಲ್ಲ. ಇದೇ ಅಂಗಡಿ ಇವರು ಯಾವತ್ತೂ ಇರೋದಿಲ್ಲ ಬರುವಾಗ, ಅಲ್ಲಿ ಐಟಮ್ ಇಟ್ಟು ಹೋಗ್ಲಿಕ್ಕೆ ಹೇಳಿದರು. ಸೊ ಖುಷಿ ಆಯಿತು ನೋಡಿ. ಈ ಅಂಗಡಿಯವರು ಹೇಳಿದರು, ನಾ ಬರುವಾಗ ಒಂದು 10-15 ನಿಮಿಷ ಆಗ್ಬೋದು, ನಿಲ್ತೀರಾ ಅಂತ ಹೇಳಿದರು. ನಾನು ಹೇಳಿದ್ದೆ, ಒಂದು ಊಟ ಆಗಲಿಲ್ಲ, ಆದಷ್ಟು ಬೇಗ ಬನ್ನಿ ಅಂತ ಹೇಳಿದೆ. ಸೊ ಅವರು ಹೇಳಿದ್ರು ಅಂತ ಹೇಳಿದರೆ, ನಾನು 10-15 ನಿಮಿಷ ಆಗ್ತದೆ, ಅಷ್ಟೊತ್ತು ನೀವು ಹೊಟ್ಟೆ ಹಸಿವಲ್ಲಿ ಯಾಕೆ ಕೂತ್ಕೊಳ್ಳೋದು, ನೀವು ಹೋಗಿ ಇಟ್ಟು ಹೋಗಿ, ನಾನು ಮತ್ತೆ ಪೇ ಮಾಡ್ತೇನೆ ಅಂತ ಹೇಳಿದರು. ಸೊ ಇಂಥ ಅಂಗಡಿಯವರೆಲ್ಲ ಬೇಕಂತ ಹೇಳೋದು, ಲೈನ್ನವ್ರಿಗೆ ಇದೇ ಖುಷಿ ಆಗೋದು, ಇಂಥ ಅಂಗಡಿಯವರು. ಸೊ ನಮ್ಮ ಇವರದ್ದು ಹೆಸರು ಅಂತ ಹೇಳಿದರೆ ಗೋಪಾಲ್ ಶೆಟ್ರು ಅಂತೇಳಿ. ಊಟ ಆಗಲಿಲ್ಲ ಅಂತ ಹೇಳಿದರೆ ಯಾವ ವ್ಯಕ್ತಿ ಕೂಡ ಒಂದು ಎಂತ ಮಾಡ್ತಾನೆ, ಹೇಳಿ ಏಕ್ ಎಂತ ಮಾಡ್ತಾನೆ ಅಂತ ಹೇಳಿದರೆ, ಅವನ ಮನಸ್ಸು ಕರಗ್ತದೆ. ಕೆಲವರಿಗೆ ಮನಸ್ಸು ಕರಗ್ತದೆ, ಇನ್ನು ಕೆಲವರಿಗೆ ಮನಸ್ಸೇ ಕರಗೋದಿಲ್ಲ. ಎಂತೂ ಹೊಟ್ಟೆ ಹಸಿವಲ್ಲಿದ್ದಾರಲ್ಲ, ಇನ್ನೂ ಹೊಟ್ಟೆ ಹಸಿವಲ್ಲೇ ಕೂತ್ಕೊಳ್ಳಿ ಅಂತ ಭಾವಿಸ್ತಾರೆ. ಅಂಥವರನ್ನು ಕಂಡ್ರೆ ಆಗೋದಿಲ್ಲ ನನಗೆ. ಬನ್ನಿ, ಇಲ್ಲಿ ಐಟಮ್ ಎಲ್ಲ ಇಟ್ಟಾಯಿತು. ಈಗ ಇಲ್ಲಿಂದ ಸೀದಾ ಹೊರಡೋದು. ಇಲ್ಲಿಂದ ಬಿಟ್ಟರೆ ಮೈನ್ ಜಂಕ್ಷನಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿ ಇಳಿಸಿ ಮತ್ತೆ ಊಟ ಮಾಡುವ ಅಂತೇಳಿ ಪ್ಲ್ಯಾನಿಂಗ್ ಇರೋದು. ಒಳಗಿನ ರೋಡ್ಗಳನ್ನೆಲ್ಲ ಮುಗಿಸಿ ಈಗ ಹೈವೇ ಟಚ್ ಆಗುವಂತಹ ಸಮಯ. ಇಲ್ಲಿಗೊಂದು ಬಂದರೆ ನಮ್ಮದೊಂದು ನೆಮ್ಮದಿ ಇರ್ತದೆ. ಯಾಕಂತ ಹೇಳಿದರೆ ಇಲ್ಲಿಗೆ ಬಂದಾದಮೇಲೆ ಆಲ್ಮೋಸ್ಟ್ ಲೈನ್ ಮುಗೀತಂತ ಲೆಕ್ಕ ನಮ್ಮದು. ಇಲ್ಲಿ ಒಂದು ಅಂಗಡಿ ಉಂಟು, NC ಸ್ಟೋರ್ ಅಂತೇಳಿ. ಬನ್ನಿ, ಇಲ್ಲಿಗಿನ ಐಟಮ್ ಹಾಕುವ. ಅವ್ರು ಇದ್ದಾರೋ ಇಲ್ಲ ಗೊತ್ತಿಲ್ಲ, ಅವರಿಲ್ಲ. ಸೊ ಬನ್ನಿ, ಒಂದು ಬರುವಾಗ ಹಾಕುವ, ಇಲ್ಲಾಂದರೆ ನೋಡುವ ಎಂತ ಓನರಿಗೆ ಫೋನ್ ಮಾಡುವ. ಈಗ ಇಲ್ಲಿ ಊಟ ಮಾಡುವಂಥ ಸಮಯ. ಬನ್ನಿ, ಸೀದಾ ಊಟ ಮಾಡುವ ಹೋಗಿ. ಹೋಟೆಲ್ ಫುಡ್ಲ್ಯಾಂಡ್ ಅಂತ ನೋಡಿರ್ಬೋದು, ಆದರೆ ಕೂಡ ಮತ್ತೊಮ್ಮೆ ನೋಡಿ. ಇಲ್ಲಿ ಎಲ್ಲಿಯಾದರೂ ಸೈಡ್ ಹಾಕುವ, ಗಾಡಿ ಸೈಡ್ ಹಾಕಿ ಊಟ ಫಸ್ಟ್ ಕ್ಲಾಸ್ ಊಟ ಮಾಡಬೇಕು. ಲೇಟ್ ಆಯಿತು ತುಂಬ. ಫೈನಲಿ ಊಟ ಎಲ್ಲ ಮಾಡಿ ಈಗ ಇಲ್ಲಿಂದ ಹೊರಡುವಂಥ ಸಮಯ. ಯಾವತ್ತು ಇರುವ ಹಾಗೆ ಲಾಕೆಲ್ಲ ಹಾಕಿ ಹೋಗಿದ್ದೆ. ನಮ್ಮ ಹುಡುಗ ಒದ್ದೆ ಆಗ್ತಾ ಇದ್ದಾನ ಅಂತ ರಪ್ಪ ತೆಗಿಯುವ ಮಾರೆ. ಊಟ ಅಂತೂ ಒಳ್ಳೇದಿತ್ತು, ಕೊಡ್ರಿ ಊಟ ಅಂತೂ ಒಳ್ಳೇದಿತ್ತು. ಇಲ್ಲಿಗೆ ನಾವು ಸೋಮವಾರದ ಲೈನಲ್ಲಿ ನಾರ್ಮಲ್ ಆಗಿ ಬರೋದು ಇಲ್ಲಿಗೇನೆ. ಖಾನ ಕೈಸೈತ ಯಾರು. ಹಾಂ, ಇವರಿಗೆ ಸ್ವಲ್ಪ ಖಾರ ಮತ್ತು ಎಂಥದ್ದು ಮಸಾಲ ಮಾಡಿ ಹಾಕಬೇಕು ಸಾಂಬಾರಲ್ಲಿ, ಆಗ ಇವರಿಗೆ ಟೇಸ್ಟ್ ಹಿಡಿತದೆ. ಇವರು ಅದೇ ಥರ ಮಾಡ್ತಾರೆ. ಅದಕ್ಕೋಸ್ಕರ ಇವನಿಗೆ ಈ ಹೋಟೆಲ್ ಅಂತ ಹೇಳಿದರೆ ಭಯಂಕರ ಇಷ್ಟ.
ಬನ್ನಿ. ಈಗ ಎದುರುಗಡೆ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹೋಗಿ ಐಟಮ್ ಇಳಿಸುವ. ಇಲ್ಲಿಂದ ಒಂದು 100 ಮೀಟರ್ ಅಷ್ಟೇ. ಇಲ್ಲೇ ಒಂದು ಪಾಯಿಂಟ್ ಉಂಟು ನಮ್ಮ ಅಣ್ಣರಿದ್ದು. ಬಟ್ ಎಂತ ಹೇಳಿದರೆ ಇಲ್ಲಿ ಒಳ್ಳೆ ಮಳೆ ಬರ್ತಾ ಉಂಟು, ಅವ್ರಿಗೆ ಸಕ್ಕರೆ ಉಂಟು. ಸಕ್ಕರೆ ಎಲ್ಲೆಲ್ಲಿ ಇಳಿಸ್ಲಿಕ್ಕೆ ಉಂಟು, ಅಲ್ಲೆಲ್ಲ ಮಳೆ ಮಾರೆ ನಿಂತಿತ್ತು. ಬನ್ನಿ, ಆದಷ್ಟು ಬೇಗ ಬೇಗ ಹಾಕುವ. ಯಾವ ಥರ ಕೆಸರು ಉಂಟು ನೋಡಿ. ಈ ಕೆಸರಲ್ಲಿ ನಮ್ಮ ಗಾಡಿ ಎದ್ದೇಳ್ತಾ ಇಲ್ಲ. ಇನ್ನು ಬಾಕಿ ಕೆಸರಲ್ಲೆಲ್ಲ ಹೇಗೆ ಅಂತ ಗೊತ್ತಾಗ್ತಿಲ್ಲ ನೋಡಿ. ಇಷ್ಟು ಚಿಕ್ಕ ಕೆಸರಿಗೆ ಈ ಥರ ಮಡ್ಡಿಡ್ದಾಗಿದೆ. ಗಾಡಿ ವಾಶ್ ಮಾಡಿ ಎಂಥ ಪ್ರಯೋಜನ ಸ್ವಾಮಿ ನೋಡಿ. ಇದನ್ನೇ ನಾವೀಗ ಮಾಡ್ತೇವೆ, ಅಲ್ಲಿಗೆ ಹೋಗ್ತೇವೆ, ಮತ್ತೆ ಕೆಸರು ನೋಡಿ. ಒಳಗೆ ಎಂತೂ ರಾಡಿಯಾಗಿ ಹೋಗಿದೆ ಕೆಸರಲ್ಲಿ. ಈಗ ಇನ್ನು ಅದನ್ನು ತೊಳೆದು ಮತ್ತೆ ಅದನ್ನು ಒದ್ದೆ ಮಾಡಿದರೆ ಮತ್ತೆ ಕೆಸರು. ಗಾಡಿ ಬೆಳಿಗ್ಗೆ ತೊಳಿಲಿಕ್ಕೆ ಮನಸ್ಸು ಬರುವುದಿಲ್ಲ ಅದಕ್ಕೆ ಈ ಮಳೆಗಾಲದಲ್ಲಿ. ಬನ್ನಿ, ಬಿಲ್ಲೆಲ್ಲ ತಗೊಂಡಾಯಿತು. ಎದುರುಗಡೆ ವಾಸಪ್ಪಣ್ಣದೊಂದು ಅಂಗಡಿ ಉಂಟು. ಅಲ್ಲಿ ಆದಮೇಲೆ ಮತ್ತೆ ಸೀದಾ ಇದು ದಾರಿಯಲ್ಲಿ ಹೋಗೋದು. ಒಂದು ಅಂಗಡಿ ಅಲ್ಲ, ಒಂದು ಬರುವಾಗ ಅಂಗಡಿ ಬಂದಿತ್ತಲ್ಲ, 2 ಅಂಗಡಿ ಬಾಕಿ ಉಂಟು. ಎಲ್ಲ ಮುಗಿಸ್ಕೊಂಡು ಹೋಗುವ. ಇದಕ್ಕಿಂತ ಒಂದು 2 ಕಿಲೋಮೀಟ್ರ್ ಹಿಂದ್ಗಡೆ ಇದ್ದೇವೆ. ಇಲ್ಲಿ ವಾಸಪ್ಪಣ್ಣನ ಅಂಗಡಿ ಇತ್ತು, ಅಲ್ಲಿಗೆ ಹಾಕ್ತಾ ಇದ್ವಿ ಐಟಮು. ಬಟ್ ಅಲ್ಲಿ ಒಳಗಡೆ ಹೋಗ್ತಾ ಇತ್ತು ಮಾರೆ. ಬಟ್ ಇಲ್ಲೆಲ್ಲ ಕಲ್ಲು ಹಾಕಿಟ್ಟಿದ್ದಾರೆ ನೋಡಿ. ಅಲ್ಲಿ ಸ್ವಲ್ಪ ಕಾಂಕ್ರೀಟ್ ಆಗಿದೆ. ಕಾಂಕ್ರೀಟ್ ಇಲ್ಲಿ ಆದದ್ದು, ಕಲ್ಲು ಹಾಕಿದೆ ಇಲ್ಲಿ. ಅದೊಂದು ದೊಡ್ಡ ಉಪದ್ರೆ. ನಮ್ಮ ಹುಡುಗ ಇಲ್ಲಿ ಖಾಲಿ ಮಾಡ್ತಾನೆ, ನಾನು ಅಲ್ಲಿ ಹೋಗಿ ಅಮೌಂಟ್ ಇರ್ತೇನೆ ಹಿಂದ್ಗಡೆ ಇದ್ದೇನೆ. ಚಲೋ. ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ ದಾರಿಯಲ್ಲಿ ಮತ್ತೆ ಹಿಂದಿರುಗಿ ಹೋಗ್ತಾ ಇರೋದು. ಅಲ್ಲಿ ಬರುವಾಗ ಒಂದು ಅಂಗಡಿ ಬಂದಿತ್ತಲ್ಲ NC ರೋಡಲ್ಲಿ, ಅಲ್ಲಿ ಹೋಗುವಾಗ ಒಂದು ಕಟ್ಟು ಕೊಡಬೇಕಷ್ಟೇ. ಅದು ಹಿಂದೆ ಉಂಟು ಕಟ್ಟು. ಮತ್ತು ಇನ್ನೊಂದು ಪೂಂಜಲ್ ಕಟ್ಟೆಯಲ್ಲಿ ಒಂದು ಪಾಯಿಂಟ್ ಉಂಟು, ಅಲ್ಲಿದ್ದು ಕಟ್ಟು ಇಲ್ಲೇ ಇಟ್ಟಿದ್ದೇವೆ ಎದುರುಗಡೆವೆ. ಸೊ ಈಗ ಇಲ್ಲಿಂದ ಒಂದು ಕರೆಕ್ಟಾಗಿ ಒಂದು 2 ಕಿಲೋಮೀಟ್ರ್ ಏನೋ ಇರ್ಬೋದು. 2 ಕಿಲೋಮೀಟ್ರ್ ಹೋಗಿ ಗಾಡಿ ಖಾಲಿ ಮಾಡುವ. ಹಿಂದೆದೊಂದು ಕಟ್ಟು. ಮತ್ತು ಅಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಹೋದರೆ ಪೂಂಜಲ್ ಕಟ್ಟೆ ಸಿಗ್ತದೆ. ಅಲ್ಲಿಗೆ ಹೋಗಿ ಈ ಕಟ್ಟನ್ನು ಕೊಟ್ಟರೆ ನಮ್ಮ ಲೈನ್ ಮುಗೀತದೆ. ಕರೆಕ್ಟಾಗಿ NC ರೋಡ್ ಹತ್ರ ಇದ್ದೇನೆ. ಇದೇ ಅಂಗಡಿ ಆಗ ಬಂದಿದ್ದದ್ದು. ಸೊ ಈಗ ಓಪನ್ ಉಂಟು. ವಿಷಯ ಏನಪ್ಪ ಅಂತ ಹೇಳಿದರೆ, ಹಿಂದ್ಗಡೆ ನಾವು ವಾಸಪ್ಪಣ್ಣನಿಗೊಂದು ಐಟಮ್ ಹಾಕಿದ್ವಲ್ಲ ಈಗ. ಸೊ ಅಲ್ಲಿ ಎಂತಂತ ಹೇಳಿದರೆ, ನಾನು ಯಾವತ್ತು ಅವರ ಮನೆಗೆ ಹೋಗ್ತೇನೆ. ಯಾಕಂತ ಹೇಳಿದರೆ ಅವರು ಮಲಗಿರ್ತಾರೆ ಮನೆಯಲ್ಲಿ. ಮನೆಯಲ್ಲಿ ಮಲಗಿದಾಗ ನಾನು ಅವರ ಮನೆಗೆ ಹೋಗಿ ಅಮೌಂಟ್ ತಗೊಂಡು ಬರೋದು, ಆಯಿತಾ. ಸೊ ಇವತ್ತು ಹೋಗ್ತೇನೆ. ಯಾವತ್ತು ಹೋಗುವಾಗ ಒಂದು ನಾಯಿ ಇರ್ತಿತ್ತು ಅಲ್ಲಿ, ಬಿಳಿ ನಾಯಿ. ನೀವು ನನ್ನ ಬ್ಲಾಗ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರ್ಬೋದು, ಒಂದು ನಾಯಿ ಇರ್ತಿತ್ತು ಅಲ್ಲಿ. ಸೊ ಆ ನಾಯಿ ಅದೇ ಜಾಗದಲ್ಲಿ, ಆ ನಾಯಿ ಬಿಳಿ ನಾಯಿ ಇಲ್ಲ, ಅಲ್ಲಿ ಕಪ್ಪು ನಾಯಿ ಉಂಟು. ಸೊ ನಾಯಿ ಎಂತ ಮಾರ್ರೆ, ಸೇಮ್ ಅದೇ ಥರ ಉಂಟು, ಮುಖೆಲ್ಲ ಅದೇ ಥರ ಉಂಟು, ಕೈ ಕಾಲೆಲ್ಲ ಉದ್ದೆಲ್ಲ ಅದೇ ಥರ ಉಂಟು, ಸಪೂರನೇ ಉಂಟು. ಸೊ ನಾನು ಕೇಳಿದೆ, ಎಂತ ಹೀಗೆ ಆದದ್ದು, ಅದು ಬಿಳಿ ನಾಯಿ ಎಲ್ಲಿಗೆ ಹೋಯ್ತು ಅಂತ ಕೇಳಿದೆ. ಸೊ ಅವರು ಆ ಬಿಳಿ ನಾಯಿಯನ್ನು ಯಾರು ವಿಷ ಹಾಕಿ ಕೊಂದಿದ್ರಂತೆ ಒಂದು 2 ದಿವಸ ಮುಂಚೆ. ಸೊ ಪಾಪ ಮರ ಕೇಳಿ ಒಂದು ಎಷ್ಟು ಬೇಸರ ಆಯ್ತು ಅಂತ ಹೇಳಿದರೆ, ಅದು ಪಾಪ. ನಾನು ಹೋಗುವಾಗ ನನ್ನ ಹತ್ರ ಬರ್ತಾ ಇತ್ತು, ಹತ್ರ ಬಂದು ಈಗ ನೋಡ್ತಾ ಇತ್ತು ನನ್ನನ್ನೇ, ಸ್ವಲ್ಪ ಆಟ ಆಡಿಸ್ತಾ ಇತ್ತು. ಸೊ ಎಂಥ ವಿಷ ಹಾಕಿ ಕೊಟ್ಟು ಎಂಥದ್ದು ಸಾಯಿಸಿದಂತೆ. ಎಂಥ ಬೇವರ್ಸಿ ಜನಗಳಾಗಿರ್ಬೋದು ಮಾರೆ. ಎಂತಂತ ಹೇಳಬೇಕು ಅವರಿಗೆ. ಮನುಷ್ಯನನ್ನು ಬಿಡಿ, ಪ್ರಾಣಿಗಳನ್ನಾದರೂ ಬಿಡಿ ಮಾರೆ. ಮನುಷ್ಯನನ್ನಾದರೂ ಕೊಳ್ತೀರಾ, ನಿಮಗೆ ಕಣ್ಣಲ್ಲಿ ಇದೇ ಇಲ್ಲ ಅಂದ್ಕೊಳ್ಳಿ. ಈ ನಾಯಿಗಳೆಲ್ಲ ಎಂಥ ಉಪದ್ರ ಮಾಡ್ತದೆ ಮಾರೆ ನಿಮಗೆ. ಅದು ಎಂಥ ಉಪದ್ರ ಮಾಡುವಂಥ ನಾಯಿ ಕೂಡ ಅಲ್ಲ. ಎಂತೆಂಥ ಜನಗಳಿದ್ದಾರೆ. ನನ್ನ ಮನೆಯಲ್ಲಿ ಕೂಡ 3-4 ಬೆಕ್ಕು ಉಂಟು. ನನಗೆ ಆ ಬೆಕ್ಕಿದ್ದು ಆ ಥರ ಆದಾಗ ಎಷ್ಟು ದುಃಖ ಆಗ್ತದೆ ಅಂತ ನನಗೆ ಗೊತ್ತುಂಟು. ಸೊ ಸಡನ್ನಾಗಿ ಆ ನಾಯಿ ಇಲ್ಲದಾಗ ಅದರ ಮೆಮೊರೀಸ್ ಎಲ್ಲ ಕಣ್ಣು ಮುಂದೆ ಬರ್ತದೆ. ಹಾಗಾಯ್ತು, ಎಂಥ ಬೇವರ್ಸಿ ಜನಗಳೆಲ್ಲ ಇದ್ದಾರೆ ಮಾರ ಈ ಲೋಕದಲ್ಲಿ. ಹೂ ಅಂತ ಇತ್ತು. ಯಾರು ನಾಯಿಗಳನ್ನು ಬೆಕ್ಕುಗಳನ್ನೆಲ್ಲ ಸಾಯಿಸಿಗೆ ಹೋಗ್ಬೇಕು. ಅದಕ್ಕೊಂದು ಜೀವ ಮಾತ್ರ ಬದುಕಿದೆ ಸಾಕು, ಅದು ಸಹ ಬದುಕಬೇಡ್ವಾ. ಎಂಥದ ನಮ್ಮ ಹುಡುಗ ಅಮೌಂಟ್ ತಂದಿದ್ದಾನೆ, 1000 ರೂಪಾಯಿ ಬ್ಯಾಗ್ ಮೆಡಲ್. ಬನ್ನಿ, ಇಲ್ಲಿಂದ ಸೀದಾ ಹೊರಡುವ. ಇಲ್ಲಿಂದ ಪೂಂಜಲ್ ಕಟ್ಟೆಗೆ ಹೋಗಿ ಮತ್ತೆ ಸಿಗುವ. ಪೂಂಜಲ್ ಕಟ್ಟೆ ಜಂಕ್ಷನ್ ಹತ್ರ 2 ಹಂಸ ಹಾಕಿದ್ದಾರೆ ಮಾರೆ. ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ, ಎಲ್ಲ ಬೆನ್ನೆಲ್ಲ ನೋಯ್ತದೆ, ಆ ಥರ ಆಗ್ತಾ ಉಂಟು. ಫುಲ್ ಉದ್ದಕ್ಕೂ ಹೈವೇಗೆ ಹಂಸ ಹಾಕಿದ್ದಾರೆ. ಎಂತಂತ ಗೊತ್ತಾಗೋದಿಲ್ಲ ಮಾರೆ. ಯಾತಕ್ಕೋಸ್ಕರ ಹಾಕ್ತಾರೆ? ಸೇಫ್ಟಿ ಅಂತೇಳಿ ಅಲ್ಲಿ ಆಕ್ಸಿಡೆಂಟ್ ಆಗೋದು ಜಾಸ್ತಿ. ಹಾಗೆ ಆದರೆ ಈಗ ನಮ್ಮ ಕತೆ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಒಂದು ಲಾಸ್ಟ್ ಪಾಯಿಂಟ್ ಉಂಟು ನಮ್ಮದು, ಬಾಳಿಗ ಅಂತೇಳಿ. ಅಲ್ಲಿಗೆ ಐಟಮ್ ಇಳಿಸಿ ಮತ್ತೆ ಸೀದಾ ಹೋಗುದೆ. ಎಲ್ಲಿ ನಿಲ್ಲಿಸಲಿಕ್ಕಿಲ್ಲ, ಡೀಸೆಲ್ ಎಲ್ಲ ಉಂಟಲ್ಲ ಹಾಕಿಸಿದ್ದು. ಬೆಳಿಗ್ಗೆ ಹಾಕಿಸಿದೆ, ಸಂಜೆ ಮತ್ತೆ ಹಾಕಿಸೋದಿಲ್ಲ, ನಾಳೆ ಬೇಕಾದರೆ ಹಾಕಿಸಲಿ ಅವರು. ಬನ್ನಿ, ಈಗ ಇಲ್ಲಿಂದ ಸೀದಾ ಬಾಳಿಗಕ್ಕೆ ಹೋಗಿ ಅಲ್ಲಿ ಒಂದು ಐಟಮ್ ಇಳಿಸುವ. ಕರೆಕ್ಟಾಗಿ ಪೂಂಜಲ್ ಕಟ್ಟೆಯಲ್ಲಿದ್ದೇವೆ, ನೋಡ್ಬೋದು. ಅಲ್ಲಿ ಅದೇ ಬಾಳಿಗ ಅಂತ. ಸೊ ಅಲ್ಲಿಗೆ ನಮ್ಮ ಹುಡುಗನ ಹತ್ರ ಐಟಮ್ ಕೊಟ್ಟು ಕಳಿಸಿದ್ದೇನೆ. ಅಲ್ಲಿ ಹಾಕಿ ಬರ್ತಾನೆ. ಅಲ್ಲಿ ಒಂದು ಗಾಡಿ ಕಾಣ್ತಾ ಉಂಟಲ್ಲ, ಅದು ನಮ್ಮ ಪುತ್ತೂರಿನ ನಾಯಕ್ ಅವರದು.
ಅವ್ರ ಹತ್ರ ರೊಟ್ಟಿ ಮತ್ತು ತಿಂಡಿ ತಿನಿಸುಗಳು ಮತ್ತು ಮಸಾಲೆ ಎಲ್ಲ ಉಂಟು ಅಂತ ಗೊತ್ತಿಲ್ಲ, ಇರ್ಬೋದು. ರೊಟ್ಟಿ ಎಲ್ಲ ಉಂಟು ನೋಡಿ, ಮಸಾಲೆ ಉಂಟು ಗೊತ್ತಿಲ್ಲ, ಉಪ್ಪಿನಕಾಯಿ ಅದು ಇದೆಲ್ಲ ಉಂಟು ಅವ್ರ ಹತ್ರ. ಅವೆಲ್ಲದಿದ್ದರೆ ನಮಗೆ ಎಲ್ಲಿಯಪ್ಪ ಬಳ್ಳಮಂಜದಲ್ಲಿ ಸಿಗ್ತಾಯಿದ್ರು, ಇವತ್ತು ಪೂಂಜಲಕಟ್ಟೆಯಲ್ಲಿ ಸಿಕ್ಕಿದ್ದಾರೆ. ಬನ್ನಿ ಈಗ ಇಲ್ಲಿಂದ ಅಮೌಂಟ್ ತಗೊಂಡು ಹೊರಡುವ. ಇನ್ನು ಎಲ್ಲಿ ಸ್ಟಾಪ್ ಇಲ್ಲ, ಸೀದಾ ಕಂಪನಿಗೆ ಹೋಗಿ ಸಿಗೋದು. ಮಧ್ಯೆ ಅಂತ ಇದ್ದರೆ ಅಪ್ಡೇಟ್ ಇದ್ದರೆ ಕೊಡ್ತೇನೆ. ಚಲೋ ಈಗ ಇಲ್ಲಿಂದ ಸೀದಾ ಕಂಪನಿ ಕಡೆಗೆ ಹೊರಡುದೆ. ಬಿಲ್ ತಗೊಂಡು ಬಿಲ್ ಕೊಟ್ಟು ಕಳಿಸಿದ್ದೇನೆ, ಅಮೌಂಟ್ ತಗೊಂಡು ಬರಲಿ. ಅಲ್ಲ ಮಾರೆ, ಅದೆಂತ ಅಂತ ಗೊತ್ತಿಲ್ಲ. ಬಳ್ಳಮಂಜೆ ಮತ್ತು ಪೂಂಜಲಗಟ್ಟೆ ಎರಡು ಊರು ಆ ಕಡೆ ಈ ಕಡೆ ಆಗ್ತದೆ ಮಾತಾಡುವಾಗ, ಎಂತ ಅಂತ ಗೊತ್ತಿಲ್ಲ. ಅಲ್ಲಿಂದ ಬ್ಲಾಗ್ ಮಾಡಿಕೊಂಡು ಬಂದೆ, ಹಾಗೆ ಸಹ ಬಾಯಿ ತಪ್ಪಿ ಹೇಳಿದ್ದೇನೆ, ಎಂತ ಅಂತ ಗೊತ್ತಿಲ್ಲ. ಕರೆಕ್ಟಾಗಿ ಸಂತೆಗಟ್ಟೆಯಲ್ಲಿದೆ, ನೋಡ್ಬೋದು ಯಾವ ಥರ ಬ್ಲಾಕ್ ಉಂಟಂತೇಳಿ. ಅಲ್ಲಿಂದ ಟಾಪ್ ಆ್ಯಂಡ್ ಟಾಪ್ ಹೈವೇಯಲ್ಲಿ ಬಂದದ್ದು. ಗುರುವಾಯನ ಕೆರೆಯಿಂದ ಶುರುವಾಗಿದೆ ಆಯಿತಾ. ಅದರಲ್ಲಿ ಇಂಥ ಬೈಕ್ಗಳವ್ರದ್ದು ಬೇರೆ ಅಡ್ಡಾದಿಡ್ಡಿ ಬರ್ತಾರೆ. ಅಲ್ಲಿ ಒಬ್ಬರು ಈಗ ಸ್ಕೂಟಿಯವರು ಅಡ್ಡ ಬೀಳ್ತಾ ಇದ್ರು. ಹೈವೇಲಿ ಗಾಡಿ ಬರ್ತಾ ಉಂಟು ಮಾರೆ, ಆ ಕಡೆ ಈ ಕಡೆ ನೋಡಲಿಕ್ಕೆ ಇಲ್ಲ. ನನಗೆ ಹೈವೇಗೆ ಬಂದರೆ ಆಯ್ತು ಅಂತೇಳಿ ಆ ಕಡೆಯಿಂದ ಬರುವುದೇ ಸೀದಾ. ಎಂತಲ್ಲ ಈ ಬೈಕ್ನವ್ರದ್ದು ತುಂಬ ಉಪದ್ರ ಅಂತ ಅಂದ್ಕೊಳ್ಳಿ. ಆ ಕಡೆಯಿಂದ ಈ ಕಡೆಯಿಂದ ಯಾವ ಕಡೆಯಿಂದ ಬರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಡ್ರೈವಿಂಗ್ ಕೆಲಸ ಅಂತ ಹೇಳಿದ ಮೇಲೆ ಹಾಗೇವೆ, ನಿಮ್ಮ ಸುತ್ತಮುತ್ತ ಕಣ್ಣಿಡಬೇಕು. ಆ ಕಡೆ ಈ ಕಡೆ ಸ್ವಲ್ಪ ಕಣ್ಣು ಆ ಕಡೆ ಈ ಕಡೆ ಹೋದರೆ ಮತ್ತೆ ಒಂದಕ್ಕೆ ಒಂದೂವರೆ ಆಗಿ ಹೋಗ್ತದೆ. ಬನ್ನಿ ಇಲ್ಲಿಂದ ಎಂತ ಮಾಡೋದು, ಇದೇ ಥರ ಹೋಗಬೇಕಷ್ಟೇ. ಆಗದಿಂದ ಇದೇ ಅವಸ್ಥೆ ಅಂತ ಅಂದ್ಕೊಳ್ಳಿ ನಮ್ಮದು. ಗುರುವಾಯನ ಕೆರೆಯಿಂದ ಶುರುವಾಗಿದೆ, ಎಲ್ಲಿ ತನಕ ಇನ್ನೂ ಸಹ ಬಿಡಲಿಲ್ಲ. ಅದೊಂದು ದೊಡ್ಡ ಉಪದ್ರ. ಕಣ್ಣಿಗೆ ಕಾಣುವಷ್ಟು ಉದ್ದ ಬ್ಲಾಕ್ ಅಂತ ಅಂದ್ಕೊಳ್ಳಿ. ಅಯ್ಯೋ ಇಲ್ಲಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಮಾರ. ಒಮ್ಮೆ ಹೋಗಿ ಕಂಪನಿಗೆ ಹೋಗುವಂತ ಆಗಿದೆ. ನೀವು ಲಿಟ್ರಲ್ಲಿ ನಂಬಲಿಕ್ಕಿಲ್ಲ. 4:25 ಗುರುವಾಯನ ಕೆರೆ ಹೇಳಿದ್ದೇನೆ. ಅಲ್ಲಿಂದ ಒಂದು 10 ನಿಮಿಷ ಬೇಕು ಕರೆಕ್ಟಾಗಿ ಬರೋದಾದರೆ 10 ನಿಮಿಷ ಸಾಕು. ಬಟ್ ಈಗ 25 ನಿಮಿಷ ಆಯಿತು, ಅರ್ಧ ಗಂಟೆ ಅಂತ ಅಂದ್ಕೊಳ್ಳಿ. ಎಂಥದಿಲ್ಲ. ಈ ಒಂದೊಂದು ರಿಕ್ಷಾದವರು ಎಂತಂತಿದ್ರು, ರೋಡಲ್ಲಿ ಹೋಗ್ತಿದ್ದಾಗಿನ ಅಲ್ಲಿಗೆ ಬ್ರೇಕ್ ಹಾಕಿ ನಿಲ್ಲಿಸಿ ಆಯಿತು. ಅವ್ರಿಗೆ ಹಿಂದೆಯಿಂದ ಗಾಡಿ ಉಂಟಾ ಎಂಥದ್ದು ಗೊತ್ತಿಲ್ಲ. ಮತ್ತು ಹಿಂದೆಯಿಂದ ಬಂದು ಗುದ್ದಿದ್ರೆ ಹೇಳ್ತಾರೆ, ಮತ್ತು ಗುದ್ದಿ ಆದಮೇಲೆ ಅಲ್ಲಿಗೆ ಇಂಡಿಕೇಟ್ರ್ ಹಾಕಿ ಹೇಳ್ತಾರೆ ನಾವು ಇಂಡಿಕೇಟ್ರ್ ಹಾಕಿದ್ದೇವೆ ಅಂತೇಳಿ. ಇದೆಲ್ಲ ಒಂದೊಂದು ರಿಕ್ಷಾದವರು ಸಹ ಇದ್ದಾರೆ. ಮತ್ತು ಈ ಬೈಕ್ಗಳದ್ದು, ಇನ್ನು ಕೆಲವು ಕಾರುಗಳವರು ಎಷ್ಟು ಮೆಲ್ಲ ಹೋಗ್ತಾರೆ ಅಂತ ಹೇಳಿದರೆ, ಹಿಂದ್ಗಡೆ ಗಾಡಿ ಉಂಟಾ. ಅಲ್ಲ ಯಾಕೆ ಸ್ವಾಮಿ, ನಿಮಗೆ ಕಾರು ಬಿಡಲಿಕ್ಕೆ ಬರಲಿಲ್ಲ ಆದರೆ ಯಾಕೆ ಬಂದು ಇದ್ದವರಿಗೆ ಉಪದ್ರ ಕೊಡೋದು? ಮನೆಯಲ್ಲಿ ಬೆಚ್ಚಗೆ ಮಲ್ಕೊಳ್ಳಿಕ್ಕೆ ಆಗೋದಿಲ್ವ? ಇಲ್ಲದೆ ನೀವು ಕಲಿಯುವುದಾದರೆ ಎಲ್ಲಿಯಾದರೂ ಹೋಗಿ ಗ್ರೌಂಡಲ್ಲಿ ಕಲಿಯಿರಿ, ಇಲ್ಲದಿದ್ದರೆ ಇಲ್ಲಿ ಹೈವೇಯಲ್ಲಿ ಕಲಿಯಿರಿ. ಅದು ಬಿಟ್ಟು ಈ ಬೆಳ್ತಂಗಡಿ ಟ್ರಾಫಿಕ್ಕಿಗೆಲ್ಲ ಬಂದು ಯಾರ್ಯಾರಿಗೆ ಉಪದ್ರ ಮಾಡಿಕೊಂಡು ಸಾಕಾಗಿ ಹೋಗ್ತದೆ ಮಾರೆ. ಈ ಕಡೆ ಬಂದರೆ ಅವರು ಅಂಥವರಿಂದ ಎಲ್ರಿಗೂ ಲೇಟು, ದೊಡ್ಡ ಕಷ್ಟ ಇಲ್ಲಿ. ಇನ್ನು ಇಲ್ಲಿ ಒಂದು ಲಾಯ್ಲದಲ್ಲಿ ಒಂದು ಉಂಟು, ಅಲ್ಲಿ ಸಹ ಒಂದು ಜಂಕ್ಷನ್ ಉಂಟು. ಅಯ್ಯೋ, ಇನ್ನು ಇಲ್ಲಿ ಅಂತ ಡೀಸೆಲ್ ಹಾಕಿಸೋದಿಲ್ಲ, ಡೀಸೆಲ್ ಫುಲ್ಲೇ ಉಂಟು ನೋಡ್ಬೋದು. ಒಂದು ಹೋದರೆ ಒಂದು 500-600 ರೂಪಾಯಿ ಇದೇನೋ ಹೋಗ್ಬೋದು, 700 ರೂಪಾಯಿ ಇದೇನೋ. 4:46 ಆಯಿತು. ಒಂದು 5 ಗಂಟೆ ಆಗುವಾಗ ಕಂಪನಿಗೆ ಹೋಗಿ ರೀಚ್ ಆಗ್ತೇವೆ. ಕಂಪನಿ ಹತ್ರ ಬರುವಾಗ ಯಾವ ಥರ ವಾತಾವರಣ ನೋಡಿ, ಮಳೆ ಸಹ ಬರ್ತಾ ಉಂಟು. ಫುಲ್ ಮೋಡ ಮುಚ್ಚಿದೆ ಅಂತ ಅಂದ್ಕೊಳ್ಳಿ. ನಿಮ್ಮದು ಒಂದು 7 ಗಂಟೆ ಆದರೆ ಯಾವ ಥರ ಇರ್ತದೆ ಆ ಥರ ಆಗಿದೆ. ಗಂಟೆ 4:51. 7 ಗಂಟೆಯಲ್ಲಿ ಸಾಮಾನ್ಯವಾಗಿ ಮುಂಚೆ ಈ ಥರ ಇರ್ತಿತ್ತು. ಬಟ್ ಈಗ ಮನೆಗೆ ಹೋಗೋದು ಹೇಗೆ ಅಂತ ಇದೆ ಮಾರೆ. ಟೂ ವೀಲರಲ್ಲಿ ಹೋಗುವಾಗ ಸಾಕಾಗಿ ಹೋಗ್ತದೆ. ಈ ಮಳೆ ಬೇರೆ ಅದರ ವರದಿ. ಅಯ್ಯೋ ಒಳ್ಳೆ ಮಳೆ ಬರ್ತಾ ಉಂಟು. ಈಗ ಇಲ್ಲಿಂದ ಸೀದಾ ಕಂಪನಿಗೆ ಹೋಗೋದು. ಡೀಸೆಲ್ ಅಂತ ಹಾಕಿಸಲಿಲ್ಲ. ಇಲ್ಲಿಗೆ ಬರುವಾಗ 1 ಪುಟ್ಟಿ ಕಮ್ಮಿ ಆಯಿತು ನೋಡಿ. ಡೀಸೆಲ್ ಅಂತ ಹಾಕಿಸಲಿಲ್ಲ. ಮತ್ತು ಅಲ್ಲಿ 2-3 ಗಾಡಿ ಇತ್ತು, ಒಂದು ಬಸ್ ಇತ್ತು, ಮತ್ತು ವಿನಾಯಕದವರು ಒಂದು ಲಾರಿ ಇತ್ತು. ಹಾಗಾಗಿ ಅದಕ್ಕೆಲ್ಲ ಹಾಕುವಾಗ ಒಂದು ಅರ್ಧ ಗಂಟೆ ಬೇಕು. ಸೊ ಹಾಗಾಗಿ ಎಂಥದ್ದು ಡೀಸೆಲ್ ಹಾಕಿಸಿಗೆ ಹೋಗಲಿಲ್ಲ. ಸೊ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಮುಗಿಸ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್.